ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆ ವಯಸ್ಸಿಗೆ ಬಂದಿರೋ ಮಗಳು ಇದ್ದಾಳೆ. ನೀವು ಅವಳನ್ನ ನಿಮ್ಮನ್ನ ಹೇಗೆ ಕಾಪಾಡ್ಕೋತೀರಾ? ಸರಿ, ಈ ರೌಡಿಗಳ ವಿಚಾರನ ಬಿಡೋಣ. ಅಲ್ಲ, ಈ ಮನೆಯಲ್ಲಿ ಒಂದೇ ಒಂದು ದಿವಸನಾದರೂ ನಿಮ್ಮ ಗಂಡ ನೆನಪು ಮಾಡ್ಕೊಳ್ದೆ ಬೇಜಾರಾಗದೆ ನಿಮ್ಮ ಕಾಲ ಕಳೆಯೋದಕ್ಕೆ ಸಾಧ್ಯನಾ? ದಿನೇ ದಿನೇ ನೀವು ಅವ್ರ ನೆನಪು ಮಾಡಿಕೊಂಡು ಕೊರಗ್ತಾ ಇದ್ರೆ ಸ್ವರ್ಗದಲ್ಲಿರೋ ಮಂಜು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅವ್ರ ಆತ್ಮ ಕೊರಗಲ್ವಾ? ನನ್ನ ಹೆಂಡತಿ ಎಷ್ಟು ನೋವು ಪಡ್ತಾ ಇದ್ದಾಳೆ ಅಂತ. ಅಲ್ಲಿ ಅಮೂಲ್ಯ ಆರ್ತಿನೂ ಜೀವನ ಕೈಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮಮ್ಮ ಅಲ್ಲಿ ಹೇಗಿದ್ದಾರೋ, ನನ್ನ ತಂಗಿ ಏನು ಮಾಡ್ತಾ ಇದ್ದಾಳೋ ಅಂತ. ಇಂಥ ಟೈಮ್ನಲ್ಲಿ ನೀವು ಮಕ್ಕಳ ಜೊತೆ ಇದ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ, ನಿಮಗೂ ಸ್ವಲ್ಪನಾದರೂ ಮನಃಶಾಂತಿ ಸಿಗುತ್ತೆ ಅಲ್ವಾ? ಸುಹಾಸಿನಿಯವರೇ, ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಆ ರೌಡಿಗಳೇನಾದರೂ ಇನ್ನೊಂದು ಸಲ ನನ್ನ ಮನೆಗೆ ಬಂದರೆ ನನ್ನ ಪ್ರಾಣನಾದರೂ ಕೊಟ್ಟು ಸರಿ, ನನ್ನ ಮಗಳನ್ನ ಕಾಪಾಡ್ತೀನಿ ನಾನು. ನಮ್ಮ ಯಜಮಾನ್ರ ನೆನಪು ನನ್ನನ್ನು ಕಾಡೋದು ನಿಜ, ಆದರೆ ನಾನು ಅವ್ರ ನೆನಪಲ್ಲಿ ಕೊರಗ್ತಾ ಇಲ್ಲ. ಈ ಮನೆಯಿಂದ ಬರದೇ ಇರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ನಾನು ಯಾವತ್ತೂ ನಮ್ಮ ಯಜಮಾನ್ರನ್ನ ಬಿಟ್ಟಿರ್ತಾನೇ ಇರಲಿಲ್ಲ. ನಾನು ಈ ಮನೇಲೇ ಇದ್ದರೆ ಅವ್ರ ನೆನಪುಗಳು ಹಸಿರಾಗಿರುತ್ತೆ. ಇಲ್ಲೇ ಎಲ್ಲೋ ಅವ್ರು ಓಡಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆ ನೆನಪಲ್ಲೇ ನಾನು ಖುಷಿಯಾಗಿ ಬದುಕ್ತೀನಿ. ಒಂದು ವೇಳೆ ನಾನೇನಾದರೂ ನಿಮ್ಮ ಮನೆಗೆ ಬಂದುಬಿಟ್ರೆ ಅವರಿಲ್ಲ ಅನ್ನೋ ನೆನಪು ನನಗೆ ಕಾಡೋಕ್ಕೆ ಶುರುವಾಗುತ್ತೆ. ಬಲವಂತ ಮಾಡಬೇಡಿ. ಸರಿ, ನಿಮ್ಮ ಹಠ ನೀವು ಬಿಡಲ್ಲ ಅಲ್ಲ? ನಿಮಗಿಂತ ದೊಡ್ಡ ಹಠಮಾರಿ ನಾನು. ನೋಡ್ತಾ ಇರಿ ಏನು ಮಾಡ್ತೀನಿ. ಏನೇ ಆಗಲಿ, ನಾನಿವತ್ತು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೆ. ಸರಿ ಸರ್, ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಸರ್. ಸರ್, ಆದಷ್ಟು ಬೇಗ ಸೆಕ್ಯೂರಿಟಿನ ಅರೇಂಜ್ ಮಾಡಿಕೊಡ್ತೀರಾ? ಥ್ಯಾಂಕ್ ಯು ಸರ್. ಅಮ್ಮ, ಮಫ್ತಿಲಿ ಇಬ್ಬರು ಕಾನ್ಸ್ಟೇಬಲ್ನ ಅರೇಂಜ್ ಮಾಡ್ತಾರಂತೆ, ಸೊ ನೋ ವೆರೀಸ್. ಥ್ಯಾಂಕ್ಸ್ ರಾಜಣ್ಣ. ಅಮ್ಮು, ನಿಂಗೊಂದು ವಿಚಾರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಏನು ಹೇಳಿ ರಾಜಣ್ಣ? ನಾನು ಆ ಬೆಟ್ಟಪ್ಪನ ನೋಡಿದ್ದೀನಿ. ತಾಕತ್ತೇನು ಅಂತ ನಂಗೆ ಗೊತ್ತು. ಅವನ ಮುಂದೆ ಇಬ್ಬರು ಕಾನ್ಸ್ಟೇಬಲ್ ಆಟಗಳು ಏನು ನಡೆಯಲ್ಲ. ರಾಜಣ್ಣ, ಯಾಕೆ ಹೆದರ್ಸಿದ್ದೀರಾ? ನೀವೇ ಅಲ್ವಾ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸ್ತೀನಿ ಅಂತ ಹೇಳಿದ್ದು. ಅಕ್ಕ, ರಾಜಣ್ಣ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಾವೇನಾದರೂ ಬೇರೆ ಪ್ಲ್ಯಾನ್ ಮಾಡಬೇಕು. ಸೇಫಾಗಿರೋದೇನಾದರೂ ಪ್ಲ್ಯಾನ್ ಮಾಡಬೇಕು. ಆ ಥರ ಒಂದು ಪ್ಲ್ಯಾನ್ ಇದೆ. ಅದು ಅಮ್ಮನ ಈ ಮನೆ ಕರ್ಕೊಂಡು ಬರಬೇಕು. ಟೈಮ್ ವೇಸ್ಟ್ ಮಾಡೋದು ಬೇಡ ಅಮ್ಮ. ನಾನು ನಿಮ್ಮ ಜೊತೆ ಬರ್ತೀನಿ. ಪರಿಮಳ ಅವ್ರನ್ನ ಒಪ್ಪಿಸಿ ನಾವು ಕರ್ಕೊಂಡು ಬರೋಣ. ಅತ್ತೆ, ಆದರೆ ಅಮ್ಮ ಮನೆಗೆ ಬರಲ್ಲ ಅಂತ ಆಣೆ ಮಾಡಿದ್ದಾರೆ. ಅಕ್ಕ, ಅಮ್ಮ ಆಣೆ ಮಾಡಿದಾಳೆ ಅಂತ ಸುಮ್ಮನೆ ಕೂರೋದಕ್ಕಾಗತ್ತಾ? ನಾನಂತೂ ಹೋಗ್ತಿದ್ದೀನಕ್ಕ.
ಅವಳು ಹಠ ಮಾಡ್ತಾಳೆ ಅಂತ ಸುಮ್ಮನೆ ನೋಡ್ತಾ ಕೂರೋದಕ್ಕಾಗಲ್ಲ. ಹೇಗಾದರೂ ಮಾಡಿ ಅವಳು ಕಾಲೋ ಕೈಯೋ ಹಿಡಿದು ಒಪ್ಪಿಸಿ ಕರ್ಕೊಂಡು ಬರಬೇಕು. ಸರಿ ಅಮ್ಮ. ಅಮ್ಮ ಮುಖ ಎಲ್ಲ ಬಾಡ್ ಹೋಗಿದೆ, ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಹೋಗಿ ಪರಿಮಳ ಅವ್ರನ್ನ ಕರ್ಕೊಂಡು ಬಂದರೆ ಆಯ್ತು. ಹಾಸ್ನಿಯವರೇ, ಏನಿದೆ ಮಕ್ಕಳಾಟ? ನೀವು ಮೇಲೆ ಕೂತ್ಕೊಳ್ಳಿ. ಇಲ್ಲ ಪರಿಮಳ ಅವರೇ, ನೀವು ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಳ್ಳೋವರೆಗೂ ನಾನು ಹೀಗೆ ಕೂತಿರ್ತೀನಿ. ಎಷ್ಟೊತ್ತಾದರೂ ಆಗಲಿ, ನಾಳೆ ಆಗಲಿ ನಾಡಿದ್ದಾಗಲಿ, ಒಟ್ಟಿನಲ್ಲಿ ನಾನು ಈ ಜಾಗ ಬಿಟ್ಟು ಹೇಳಲ್ಲ, ಹೀಗೆ ಕೂತಿರ್ತೀನಿ. ಸುಹಾಸಿನಿಯವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅಷ್ಟೇ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊತಿಲ್ವಲ್ಲ. ಓ, ಹಾಗಾದ್ರೆ ವೇದಾಂತು ವಿಕ್ರಾಂತ್ ಎಲ್ಲ ನಮ್ಮ ಮಕ್ಕಳು ಅಂತ ನೀವು ಹೇಳಿದ ಸುಳ್ಳ? ಅವರು ನಿಮ್ಮ ಮಕ್ಕಳು ಅಂತ ಅಂದ್ಕೊಂಡ್ಮೇಲೆ ನಿಮ್ಮ ಮಕ್ಕಳ ಮನೆಗೆ ಬರೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಪರಿಮಳ ಅವರು, ನಿಮಗೆ ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ, ವಿಶ್ವಾಸ, ಗೌರವ ಅನ್ನೋದಿದ್ರೆ ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಳ್ಳಿ. ಸುಹಾಸಿನಿಯವರೇ, ಒಂದು ಮಾತು ನಿಜ ಹೇಳ್ಬಿಡ್ತೀನಿ. ನಾನು ತುಂಬ ಸ್ವಾಭಿಮಾನಿ. ನಾನು ನಿಮ್ಮ ಮನೆಗೆ ಬಂದು ಹೊರೆಯಾಗೋಕ್ಕೆ ಇಷ್ಟ ಇಲ್ಲ. ಅಲ್ಲಿಗೆ ಬಂದು ನಾನೇನು ಮಾಡಬೇಕು ಹೇಳಿ? ಸುಮ್ಮನೆ ಕೂತಿರ್ಬೇಕು ತಾನೆ? ಅದು ನನಗಿಷ್ಟ ಇಲ್ಲ. ಸರಿ, ನಿಮಗೆ ಟೈಲರಿಂಗ್ ಬರುತ್ತೆ ತಾನೆ? ಹಾಂ, ಬರುತ್ತೆ. ಹಾಗಿದ್ಮೇಲೆ ನಮ್ಮ ಸುಹಾಸಿನಿ ಫೌಂಡೇಶನ್ನಲ್ಲಿ ಬಡ ಹೆಣ್ಮಕ್ಳಿಗೆ ಫ್ರೀಯಾಗಿ ಟೈಲರಿಂಗ್ ಕ್ಲಾಸಸ್ ಮಾಡ್ತೀವಿ. ಅದನ್ನು ನೀವೇ ಮಾಡ್ಬೋದಲ್ಲ? ಆಗ ನೀವು ಖಾಲಿ ಕೂತ್ಕೊಂಡು ಹಾಗೂ ಆಗಲ್ಲ, ನಮ್ಮ ಮೇಲೆ ಹೊರೆ ಆಗಿದ್ದೀರಾ ಅಂತಲೂ ಅನ್ಸಲ್ಲ. ಒಂದು ಸಾರಿ ಯೋಚನೆ ಮಾಡಿ ನೋಡಿ. ನಿಮ್ಮನ್ನ ಇನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ಅರ್ಥ ಮಾಡ್ತೀನಿ. ನೋಡಿ, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ. ನಂಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮಗಳ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. ಪಾಪ ಅಂಜಲಿ ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅಂತ ಕನ್ಸ್ಕೊಂಡಿದ್ಲಲ್ವಾ? ನಾನು ಅವಳನ್ನ ಆಸ್ಟ್ರೇಲಿಯಾಕ್ಕೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಅವಳಿಗೋಸ್ಕರನಾದರೂ ಇನ್ನೊಂದು ಸಾರಿ ಯೋಚನೆ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.